ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಈಗ ಮಾವಿನ ಹಣ್ಣಿನ ಸೀಸನ್ ಅಲ್ವಾ? ಮಾವಿನಕಾಯಿ, ಮಾವಿನ ಹಣ್ಣು, ಹಲಸಿನ ಹಣ್ಣು ಬರೀ ಇದೆ ಸೀಸನ್. ಈಗ ಇನ್ನೊಂದು ತಿಂಗಳಂದ್ರೆ ಎಲ್ಲ ಮುಗ್ದೋಗ್ಬಿಡತ್ತೆ. ಹಾಗಾಗಿ ನಾನಿವತ್ತು ನಿಮ್ಗೆ ಮಾವಿನ ಹಣ್ಣಲ್ಲಿ ಮಾಡುವಂತ ಒಂದು ಊಟಕ್ಕೆ ಸೂಪರ್ ಆಗಿರುವಂತಹ ಮಾವಿನ ಹಣ್ಣಿನ ಸಾಸಿವೆ ತೋರಿಸ್ತೀನಿ. ಆದಿತಾ? ಏನಂದ್ರೆ ಮಾವಿನ ಹಣ್ಣಿನ ಸಾಸಿವೆನ ಕಾಟು ಮಾವಿನ ಹಣ್ಣು ಅಂತ ಬರುತ್ತಲ್ಲ ಫ್ರೆಂಡ್ಸ್, ಹಳ್ಳಿಲೆಲ್ಲ ಮರಗಳಲ್ಲಿ ಬೀಳತ್ ನೋಡಿ, ಚಿಕ್ಕ ಚಿಕ್ಕದು ಹುಳಿಸಿ ಇರತ್ತೆ. ಕಾಟು ಮಾವಿನ ಹಣ್ಣು ಅಂತೀವಿ. ಆ ಮಾವಿನ ಹಣ್ಣಲ್ಲಿ ಮಾಡಿದ್ರೆ ತುಂಬಾ ರುಚಿ. ಬಟ್ ನಾವು ಪೇಟೆಯಲ್ಲಿ ಕಾಟು ಮಾವಿನ ಹಣ್ಣು ಎಲ್ಲಿಂದ ತಗೊಳಕ್ ಸಾಧ್ಯ? ಅಂತ ಮಾವಿನ ಹಣ್ಣು ನಾವು ಪೇಟೆಲ್ಲಂತೂ ಸಿಕ್ಕಲ್ಲ. ಹಾಗಾಗಿ ನೀವು ಯಾವ ಮಾವಿನ ಹಣ್ಣು ಸಿಕ್ಕತ್ತೋ ಆ ಮಾವಿನ ಹಣ್ಣಲ್ಲಿ ಮಾಡಿ. ಆದ್ರೆ ಅದಕ್ಕೆ ಸ್ವಲ್ಪ ಹುಳಿ ಮಜ್ಜಿಗೆ ಇದ್ರೆ, ಯಾಕಂದ್ರೆ ನಮ್ಮ ಮಾವಿನ ಹಣ್ಣು ಸಿಹಿ ಇರತ್ತಲ್ವ, ತುಂಬಾ ಹುಳಿ ಮಜ್ಜಿಗೆ ಇದ್ರೆ ತುಂಬಾ ಚೆನ್ನಾಗತ್ತೆ ಅದು. ರಸಪುರಿ ಮಾವಿನ ಹಣ್ಣು ಚೆನ್ನಾಗಿ ಬರುತ್ತೆ. ಅದ್ರಲ್ಲಿ ಸ್ವಲ್ಪ ಹುಳಿಸಿ ಇರತ್ತೆ ರಸಪುರಿ ಮಾವಿನ ಹಣ್ಣು, ಅದ್ರಲ್ಲಿ ಚೆನ್ನಾಗಿ ಬರುತ್ತೆ. ಬೇರೆ ಕಸಿ ಮಾವಿನ ಹಣ್ಣುಗಳೆಲ್ಲ ನಾವು ತಗೊಳ್ತೀವಲ್ವಾ, ಆಲ್ಫಾನ್ಸೋ ಅಂತೆ, ಬಾದಾಮಿ, ಮಲ್ಲಿಕಾ, ಇನ್ನು ಸುಮಾರು ಬೈಗಂಪಲ್ಲಿ, ಸುಮಾರು ಹೆಸರಿದೆಯಲ್ಲ, ಆ ಮಾವಿನ ಹಣ್ಣಲ್ಲೆಲ್ಲ ಮಾಡಿದ್ರೆ ಅಷ್ಟೊಂದು ಈ ಕಾಡು ಮಾವಿನ ಹಣ್ಣಲ್ಲಿ ಮಾಡಿದಷ್ಟು ರುಚಿ ಬರಲ್ಲ. ಆದ್ರೆ ಹುಳಿ ಮಜ್ಜಿಗೆ ಹಾಕೋದ್ರಿಂದ ಒಂದು ರುಚಿ ತರ್ಬೋದು ನಾವು ಅದಕ್ಕೆ. ಹಾಗಾಗಿ ಸ್ವಲ್ಪ ಮಜ್ಜಿಗೆನ ಒಂದ್ ದಿವಸ, ಈ ಬೆಂಗಳೂರಲ್ಲಂತೂ ಮೊಸರು ಮಜ್ಜಿಗೆ ಹುಳಿನೂ ಆಗಲ್ಲ, ಒಂದ್ ದಿವಸ ಮಜ್ಜಿಗೆ ಕಡ್ದು ಬಿಟ್ಟು ಅದನ್ನ ಮರುದಿವಸದವರೆಗೆ ಹಾಗೆ ಹೊರಗಡೆನೆ ಇಟ್ಟುಬಿಡಿ. ಆವಾಗ ಅದು ಸ್ವಲ್ಪ ಹುಳಿ ಬಂದಿರತ್ತೆ. ಆ ಮಜ್ಜಿಗೆನ ಈ ಸಾಸಿವೆಗೆ ಉಪಯೋಗಿಸಿದ್ರೆ ಸಾಸಿವೆ ತುಂಬಾ ಚೆನ್ನಾಗಿ ಬರುತ್ತೆ. ಬನ್ನಿ, ಈಗ ಸೀಸನ್ ಮುಗಿತಾ ಬರುತ್ತಲ್ವಾ, ಅದಕ್ಕಾಗಿ ನಾನು ತೋರಿಸ್ತಾ ಇದ್ದೇನೆ. ನೀವೆಲ್ಲ ಬೇಗ ಮಾಡ್ಕೊಂಡು ಊಟ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಹೇಳಿ. ಆದಿತಾ? ಅದ್ರಲ್ಲಿ ಸಿಹಿ ಇರತ್ತೆ, ಖಾರ ಇರತ್ತೆ, ಉಪ್ಪಿರತ್ತೆ, ಹುಳಿ ಇರತ್ತೆ, ಎಲ್ಲ ಇರತ್ತೆ. ತುಂಬಾ ರುಚಿ ಆಗತ್ತೆ ಬಾಯಿಗೆ. ಬನ್ನಿ, ಬಿಸಿ ಅನ್ನಕ್ಕೆ ಸಖತ್ತಾಗತ್ತೆ. ಮಾಡೋಣ ಬನ್ನಿ. ತುಂಬಾ ಸಿಂಪಲ್ಲು, ಕೆಲವು ಇಂಗ್ರೀಡಿಯೆಂಟ್ಸ್ ಇದೆ. ಅದಕ್ಕೆ ಸಾಮಗ್ರಿಗಳು ಜಾಸ್ತಿ ಬೇಡ ಅಲ್ವಾ? ತೋರಿಸ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ಸ್ವಲ್ಪ ತೆಂಗಿನಕಾಯಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಹಸಿಮೆಣಸು, ಅದು ಖಾರ ಇದೆ ಹಾಗಾಗಿ ನಾನು ಒಂದೇ ಹಸಿಮೆಣಸು ಇಟ್ಕೊಂಡಿದ್ದೀನಿ. ಒಂದು ಕಾಲಿಂದ ಅರ್ಧ ಚಮಚದಷ್ಟು ಹಸಿ ಸಾಸಿವೆ ಬೇಕು. ಆಮೇಲೆ ಮಾವಿನ ಹಣ್ಣನ್ನ ಹೆಚ್ಚಿ ಪಲ್ಪ್ ತೆಗೆದು ಇಟ್ಕೊಂಡಿದ್ದೀನಿ. ಇದು ಬೆಲ್ಲ ಹಾಗೂ ಇದು ಮಜ್ಜಿಗೆ. ನೋಡಿ, ಮಜ್ಜಿಗೆ. ಇಷ್ಟ ಐಟಮ್ ಇದ್ರೆ ಆಯ್ತು. ತುಂಬಾ ಉಪ್ಪಂತೂ ಹೇಳುದು ಬೇಡ, ಎಲ್ಲ ಅಡುಗೆಗೂ ರುಚಿಗೆ ಉಪ್ಪು ಹಾಕ್ತೀವಿ. ಉಪ್ಪು ಬೇಕು, ಒಂದು ಒಗ್ಗರಣೆ ಕೊಟ್ರೆ ಆಯ್ತು. ಆಮೇಲೆ ಹೇಗೆ ಮಾಡೋದು ಅಂತ ನಾನು ನಿಮ್ಗೀಗ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ಮಿಕ್ಸಿ ಜಾರಿಗೆ ಈ ತೆಂಗಿನಕಾಯಿ ಪೀಸ್ ಎಲ್ಲ ಹಾಕೊಳ್ತೀನಿ ನಾನು. ಹಾಗೇನೆ ಈ ಸಾಸಿವೆ ಇಟ್ಕೊಂಡಿದ್ದೀನಲ್ಲ, ಹಸಿ ಸಾಸಿವೆ, ಹುರಿಬಾರ್ದು, ಹಸಿ ಸಾಸಿವೆ ಹಾಕೊಂಡೆ. ಆಮೇಲೆ ಒಂದು ಹಸಿ ಮೆಣಸಿನಕಾಯಿ ಹಾಕೊಂಡೆ ನಾನು. ಇಷ್ಟನ್ನ ಹಾಕೊಂಡು ಇದನ್ನ ರುಬ್ಕೊಂಡು ಬರೋಣ. ಫಸ್ಟ್ ನೀರ್ ಹಾಕದೆ ರುಬ್ತೀನಿ ನಾನು. ನೋಡಿ ಫ್ರೆಂಡ್ಸ್, ನೀರ್ ಹಾಕದೇನೆ ನಾನು ರುಬ್ಕೊಂಡು ಬಂದೆ. ಈಗ ನಾನು ಇದಕ್ಕೆ ಸ್ವಲ್ಪ ನೀರ್ ಹಾಕಿ ನುಣ್ಣಗೆ ರುಬ್ಕೊಳ್ತೀನಿ. ನೋಡಿ, ನುಣ್ಣಗೆ ರುಬ್ಕೊಂಡು ಬಂದೆ ನಾನು. ಇದಕ್ಕೀಗ ನಾನು ಮಾವಿನ ಹಣ್ಣು ಇದೆಯಲ್ವಾ, ಮಾವಿನ ಹಣ್ಣು ಕಟ್ ಮಾಡಿ ಇಟ್ಕೊಂಡಿದೀವಲ್ವಾ, ಇದನ್ನ ಹಾಕದೆ. ಹಾಗೇನೆ ಮಾವಿನ ಹಣ್ಣು ಸಿಹಿ ಇರತ್ತೆ, ಆದ್ರೆ ಸ್ವಲ್ಪ ಬೆಲ್ಲ ನಾವು ಆ್ಯಡ್ ಮಾಡ್ಬೇಕು. ಅದಕ್ಕೆ ಬೆಲ್ಲ ಹಾಕಿದ್ರಷ್ಟೇ ಅದು ಇನ್ನೂ ರುಚಿ ಆಗತ್ತೆ. ಹಾಗಾಗಿ ಸ್ವಲ್ಪ ಬೆಲ್ಲನು ಆ್ಯಡ್ ಮಾಡಿದೆ. ಈಗ ಇದನ್ನ ನಾನು ನೈಸ್ ಆಗಿ ಸ್ಮೂತ್ ಪೇಸ್ಟ್ ರುಬ್ಕೊಂಡು ಬರ್ತೀನಿ. ನೋಡಿ, ನಾನು ಸ್ಮೂತ್ ಆಗಿ ರುಬ್ಕೊಂಡು ಬಂದೆ. ಈಗ ನಾನೇನ್ ಮಾಡ್ತೀನಿ, ಮಿಕ್ಸಿ ಜಾರ್ ತೊಳಿಯಕ್ಕೂ ಮಜ್ಜಿಗೆನೆ ಆ್ಯಡ್ ಮಾಡಿ, ತುಂಬಾ ಹಿಡ್ಕೊಂಡಿದ್ಯಲ್ವಾ, ಮಜ್ಜಿಗೆನೆ ಹಾಕಿಬಿಟ್ಟು ಸ್ವಲ್ಪ ಕುಚು ಮಾಡಿ ಅದನ್ನ ಹಾಕಿದೆ ನಾನು. ಇನ್ನೂ ಒಂದ್ ಸ್ವಲ್ಪ ಮಜ್ಜಿಗೆ ಹಾಕ್ತೀನಿ. ಜಾರಲ್ಲಿ ಹಿಡ್ಕೊಂಡಿರೋದನ್ನೆಲ್ಲ ತೆಗೆದು ಬಿಡಿ, ನೀಟಾಗಿ ಅದಕ್ಕೆ ಸೇರಿಸ್ಬಿಡಿ. ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸಿದೆ. ನೋಡಿ, ಈಗ ನಮ್ಮ ಮಾವಿನ ಹಣ್ಣಿನ ಸಾಸಿವೆ ರೆಡಿ ಆಯಿತು.
ಇದು ಅನ್ನಕ್ಕೆ ಎಷ್ಟು ರುಚಿಯಾಗಿರ್ತದಂದ್ರೆ ಖಾರ ಖಾರ, ಸಿಹಿ ಸಿಹಿ, ಹುಳಿ ಹುಳಿ, ತುಂಬಾ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ. ಮಾವಿನ ಹಣ್ಣು ಸೀಸನ್ ನಲ್ಲಿ ಬಿಸಿ ಬಿಸಿ ಅನ್ನದ ಜೊತೆಗೆ ಹಾಕೊಂಡು ಊಟ ಮಾಡಕ್ಕೆ ಸಖತ್ ಟೇಸ್ಟಿ. ತಣ್ಣಗೆ ಅನ್ನಕ್ಕೂ ಆಗತ್ತೆ, ಎರಡೂ ಆಗತ್ತೆ. ಬಿಸಿ ಬಿಸಿ ಅನ್ನಕ್ಕೂ ಚೆನ್ನಾಗಿರುತ್ತೆ, ತಣ್ಣಗಿನ ಅನ್ನಕ್ಕೂ ಚೆನ್ನಾಗಿರುತ್ತೆ. ಇದಕ್ಕೆ ನೀವು ಮಾಮೂಲಿ ಒಂದು ಒಗ್ಗರಣೆ ಕೊಟ್ರೆ ಆಯ್ತು. ಉದ್ದಿನ ಬೇಳೆ, ಸಾಸಿವೆ, ಜೀರಿಗೆ ಹಾಕಿ ಒಗ್ಗರಣೆ ಕೊಟ್ರೆ, ಕರಿಬೇವು ಬೇಕಿದ್ರು ಹಾಕೊಳ್ಬಹುದು. ಇಷ್ಟ ಹಾಕಿ ಒಗ್ಗರಣೆ ಕೊಟ್ರೆ ಮಾವಿನ ಹಣ್ಣಿನ ಸಾಸಿವೆ ರೆಡಿ ಆಗತ್ತೆ. ಬನ್ನಿ ಈಗೊಂದು ನಾವು ಒಗ್ಗರಣೆ ಕೊಡೋಣ. ಇದಕ್ಕೆ ಒಗ್ಗರಣೆ ಸೌಟಿಟ್ಟು ಗ್ಯಾಸ್ ಹಚ್ಚಿದೆ. ಒಂದು ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆಗ್ತಾ ಇದೆ. ಉದ್ದಿನ ಬೇಳೆ ಹಾಕಿದೆ, ಮೆಣಸಿನಕಾಯಿ ಹಾಕಿದೆ, ಸಾಸಿವೆ, ಸಾಸಿವೆ ಚಟಪಟ ಆಗಕ್ಕೆ ಶುರುವಾಯಿತು ಅನ್ನುವಾಗ ಜೀರಿಗೆ, ಹಾಗೇನೆ ಕರಿಬೇವಿನ ಹೆಸರು. ಮಾಮೂಲಿ ಒಗ್ಗರಣೆ, ನೀವೆಲ್ಲ ಅಡುಗೆಗಳಿಗೆ ಹೇಗೆ ಒಗ್ಗರಣೆ ಮಾಡ್ತೀರೋ ಹಾಗೆ ಒಗ್ಗರಣೆ ಮಾಡಿ. ಈಗ ಒಗ್ಗರಣೆ ಚಟಪಟ ಆಯ್ತಲ್ವಾ, ನಾನು ಒಗ್ಗರಣೆನ ಗ್ಯಾಸ್ ಆಫ್ ಮಾಡಿ, ನೋಡಿ ಗ್ಯಾಸ್ ಆಫ್ ಮಾಡಿದೆ. ಒಗ್ಗರಣೆನ ಸಾಸಿವೆಗೆ ಹಾಕ್ಬಿಟ್ಟೆ ನಾನೀಗ. ನಮ್ಗೆ ಮಾವಿನ ಹಣ್ಣಿನ ಸಾಸಿವೆ ರೆಡಿ ಆಯ್ತು. ನೋಡಿದ್ರಲ್ವ ಫ್ರೆಂಡ್ಸ್, ಮಾವಿನ ಹಣ್ಣಿನ ಸಾಸಿವೆ ಎಂತ ಟೇಸ್ಟ್ ಗೊತ್ತಾ ಇದು. ಒಂದ್ಸಲ ನೀವು ಮಾಡಿ ನೋಡ್ಕೊಂಡ್ರಿ ಅಂದ್ರೆ ಪದೇ 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 ಮಾಡ್ತಾ ಇರ್ತೀನಿ. ಅಷ್ಟು ಟೆಂಪ್ಟ್ ಆಗತ್ತೆ ಇದು. ಊಟ ಮಾಡ್ತಾ ಇದ್ರೆ ಬಾಯಿಗೆ ಅಷ್ಟು ರುಚಿ ಕೊಡತ್ತೆ. ಬಾಯಿ ರುಚಿ ಇಲ್ದವ್ರಿಗಂತೂ ಕೇಳೋದೇ ಬೇಡ, ಅಷ್ಟು ಟೇಸ್ಟ್. ಯಾಕಂದ್ರೆ ಇದರಲ್ಲಿ ಹುಳಿ ಹುಳಿ ಇದೆ, ಉಪ್ಪಿದೆ, ಖಾರ ಇದೆ, ಸಿಹಿ ಇದೆ, ಎಲ್ಲ ಇದೆ. ಖಾರನೂ ಇರ್ಬೇಕದು. ನನ್ ಮೆಣಸು ಇಷ್ಟು ಉದ್ದ ಆಗಿ ಖಾರ ಮೆಣಸು ಅದು, ಹಾಗಾಗಿ ನಾನು ಒಂದೇ ಮೆಣಸು ಹಾಕಿದೆ, ಅಷ್ಟರಲ್ಲೇ ಖಾರ ಬಂದಿದೆ ಅದು. ನಿಮ್ಗೆ ಬೇಕಂದ್ರೆ ಇನ್ನೊಂದು ಮೆಣಸು ಎಕ್ಸ್ಟ್ರಾ ಆಡ್ ಮಾಡ್ಕೊಳ್ಬಹುದು. ತುಂಬಾ ರುಚಿ. ಮಾವಿನ ಹಣ್ಣಿನ ಸೀಸನ್ ಮುಗಿತಾ ಬಂತಲ್ವಾ, ನೀವು ಮಾವಿನ ಹಣ್ಣಿನ ಪಲ್ಪ್ ತೆಗೆದು ಇಟ್ಕೊಂಡ್ರೆ ವರ್ಷ ಇಡೀ ಮಾಡ್ಕೊಳ್ಬಹುದು ಫ್ರೆಂಡ್ಸ್ ಈ ಸಾಸಿವೆನ. ಹಾಗಾಗಿ ನಾನು ಇವತ್ತು ಮಾಡಿದ್ನಲ್ಲ, ನಿಮ್ಗೂ ತೋರ್ಸೋಣ. ಇವತ್ತು ಸೀಸನ್ ನಲ್ಲಿ ಮಾತ್ರ ಅಲ್ಲ, ಯಾವಾಗ ಬೇಕಿದ್ರು ಮಾಡ್ಕೊಳ್ಬಹುದು. ಹೇಗಂದ್ರೆ ಪಲ್ಪ್ ಎತ್ತಿ ಇಟ್ಕೊಂಡಿರ್ಬೇಕು. ಮಾವಿನ ಹಣ್ಣಿನ ಪಲ್ಪ್ ಮಾಡಿ ಒಂದು ಡಬ್ದಲ್ಲಿ ಹಾಕಿ ಫ್ರೀಸರ್ ಇಟ್ಕೊಂಡ್ಬಿಟ್ರೆ, ನಾಳೆ ಮಾಡ್ತೀನಿ ಅಂದ್ರೆ ಇವತ್ತು ತೆಗೆದು ಫ್ರಿಜ್ ಅಲ್ಲಿ ಇಟ್ಕೊಂಡ್ಬಿಡಿ, ಆವಾಗ ಅದು ಮೆತ್ತಗಾಗತ್ತೆ. ಅದನ್ನ ಹಾಕೊಂಡ್ಬಿಟ್ಟು ತೆಂಗಿನಕಾಯಿ ಜೊತೆ ರುಬ್ಬಿ ಅಷ್ಟೇ. ತುಂಬಾ ಸುಲಭ, 5 ನಿಮಿಷ ಬೇಡ, ಸಖತ್ತಾಗಿ ಬರುತ್ತೆ. ಆಯ್ತಾ? ಅದಕ್ಕಾಗಿ ನಾನು ನಿಮ್ಗೆ ತೋರಿಸ್ಕೊಡೋಣ, ನೀವು ಅದರ ರುಚಿನ ಸವೀರಿ ಅಂತ ಹೇಳಕ್ಕೆ ಈ ವಿಡಿಯೋ ಮಾಡಿದೆ. ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆಗೋರು ಏನ್ ಮಾಡಬೇಕು, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ನನ್ನ ವಿಡಿಯೋಗಳನ್ನ ಹಂಚ್ಕೊಳ್ಳಿ. ನೋಡಕ್ ಹೇಳಿ, ಒಳ್ಳೊಳ್ಳೆ ವಿಡಿಯೋಗಳ ಜೊತೆ ನಾನು ವಾರಕ್ಕೆ 3 ಸತಿ ನಿಮ್ ಮುಂದೆ ಬರ್ತಾ ಇರ್ತೀನಿ. ಬಾಯ್, ಎಲ್ಲರಿಗೂ ನಮಸ್ತೆ.